ನಾವಿದಿಷ್ಟು ಇವತ್ತು ವಿಸಿಟ್ ಮಾಡ್ತಾ ಇರೋ ಪ್ಲೇಸು ಉಡುಪಿ ಮಲ್ಪೆ ಬೀಚು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲು ಮತ್ತು ಧರ್ಮಸ್ಥಳ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಉಡುಪಿಯಲ್ಲಿ ಹೋಗಿ ಪ್ರೈವೇಟ್ ರೂಮಲ್ಲಿ ಸ್ಟೇ ಆಗಿದ್ವಿ. ಬೆಳಗ್ಗೆ 4:30ಗೆ ಎದ್ದರೆ ಫುಲ್ಲು ಮಳೆ ಬರ್ತಾ ಇತ್ತು. ಸರಿ, ಒಬ್ಬೊಬ್ಬರೇ ಎದ್ದು ರೆಡಿ ಆದ್ವಿ. ನಾವೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ 7 ಆಗಿತ್ತು. 7ಇಂದ 8 o'clockವರೆಗೂ ದರ್ಶನ ಆಗೋದಕ್ಕಾಯಿತು. ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಜನ ಇದ್ದರು ಅಷ್ಟೊತ್ತಿಗೆ. ಅಂದರೆ ರೂಮ್ ಸಿಕ್ಕಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ. ರಜಾ ಟೈಮ್ ಬೇರೆ ಅಲ್ವಾ. ಮತ್ತು ನಾವು ಮೇ ಲಾಸ್ಟ್ ವೀಕಲ್ಲಿ ಹೋಗಿದ್ವಿ, ಹಂಗಾಗಿ ಮಳೆನೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ನೋಡಿ, ಫುಲ್ಲು ಮಳೆ ಬರ್ತಾ ಇತ್ತು. ಸರಿ, ನಾವು ಕ್ಯೂವಲ್ಲಿ ನಿಂತ್ಕೊಂಡಾಗ ಈ ಕೊಳ ನಾನು 3ನೇ ಸಲ ಬಂದಿರೋದ್ರಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವ್ಯೂಸ್ ಅಂತೂ ಸಖತ್ತಾಗಿದೆ ಅಲ್ಲ. ಎಲ್ಲ ಕಡೆಯಿಂದನೂ ನೋಡಿದ್ರೂ ಸೂಪರಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಬ್ಬರು ಗುರೂಜಿ ಬಂದು, ನನ್ನ ಮಗಳ ಹೆಸರು ಬಂದು ಜೀವಿತ ಅಂತ, ಅವಳ ಹೆಸರಿಗೆ ಎಷ್ಟು ಮೀನಿಂಗ್ ಇದೆ ಅಂತ ಅವ್ರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಕ್ಲೀನಾಗಿ ಸರಿಯಾಗಿ. ಜೀವಿತ ಅದೇನಪ್ಪ? ಜೀವಿತ ಅಂದರೆ ಲೈಫ್ ನಮ್ಮ ಜೀವಿತದಲ್ಲಿ ನಮ್ಮ ಲೈಫ್ ಅಂತ. ಜೀವಿತ ಚೆನ್ನಾಗಿರಬೇಕು, ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಲಿಕ್ಕಿಲ್ಲ, ಒಳ್ಳೆಯದನ್ನೇ ಮಾಡಬೇಕು, ಕೆಲಸ ಮಾಡಲಿಕ್ಕಿಲ್ಲ. ನಮ್ಗವ್ರು ಬೈತಾರೆ, ಕಿವಿ ಹಾಳಾಗಲ್ಲ, ಬೈದವ್ರು ನಾಲ್ಗೆ ಹಾಳಾಗ್ತದೆ. ನಾವು ಬೈದು ನಮ್ಮ ನಾಲ್ಗೆ ನಾವು ವಾಪಸ್ ಬೈಬಾರ್ದು. ಯಾರು ನಿಂಗೆ ಬೈತಾರೆ ನಾವು ಸುಮ್ಮನೆ ಇರಬೇಕು, ಓಂ ಶ್ರೀ ಕೃಷ್ಣ ಅನ್ಬೇಕಷ್ಟೇ, ಅಷ್ಟೇ ಮನಸ್ಸು ಹೇಳ್ಕೊಂಡ್ರೆ ವಾಪಸ್ಸು ನಾವು ಬೈಬಾರ್ದು, ನಮ್ಮ ನಾಲ್ಗೆ ಹಾಳಾಗ್ತದೆ. ಆಡಿದವ್ರು ನಾಲ್ಗೆ ಹಾಡು, ಕೇಳಿದ್ರೆ ಕಿವಿ ಹಾಳಲ್ಲ, ನೆನ್ಪಿಟ್ಕೊಳ್ಳಿ ಆಯ್ತಾ. ಅವಳ ಹೆಸರಿಗೆ ಇಷ್ಟು ಅರ್ಥ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಫುಲ್ ಮಳೆ ಬರ್ತಾ ಇತ್ತು. ನಾವು ದರ್ಶನಕ್ಕೆ ಹೋದ್ವಿ ಒಳಗಡೆ. ಅಲ್ಲಿ ಮೊಬೈಲೆಲ್ಲ ಅಷ್ಟು ಅಲೋ ಇರಲಿಲ್ಲ, ದೇವ್ರನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ದೇವ್ರ ದರ್ಶನ ಚೆನ್ನಾಗಾಯಿತು. ನಾನು ಅಲ್ಲಿ ಗುರೂಜಿ ಅವ್ರದ್ದು ಮಂಟಪ ಇತ್ತು, ಅಲ್ಲಿ ಫೋಟೋ ತೊಗೊಂಡು ಗೋಶಾಲ ಒಳಗಡೆ ಹೋದ್ವಿ. ಹಸುಗಳನ್ನೆಲ್ಲ ಮಾತಾಡ್ಸೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಅವಕ್ಕೆಲ್ಲ ಹುಲ್ಲು ತಿನ್ನಿಸಿ ನಾನು ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಅದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ಹಾಗೆ ಮುಂದೆ ಹೋಗ್ತಾ ನೋಡಿದೆ, ಆ ಕರುಗಳನ್ನೆಲ್ಲ ಒಂದು ಕಡೆ ಸಪ್ರೇಟಾಗಿ ಕೂಡಾಕಿದ್ರು. ಅದರಲ್ಲಿ ವೈಟ್ ಕಲರ್ದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಅದ್ರ ಜೊತೆ ಮುದ್ದು ಮಾಡಿಕೊಂಡು ಆಟ ಆಡಿಕೊಂಡು ಅದಕ್ಕೆ ಸ್ವಲ್ಪ ಊಟ ತಿಂದ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನನಗೆ ಈ ಕೃಷ್ಣ ವಿಗ್ರಹ ತುಂಬಾ ಇಷ್ಟ ಆಯಿತು. ಬಟ್ ಅದ್ರ ಬೆಲೆ ತುಂಬಾ ಕಾಸ್ಟ್ಲಿ ಇತ್ತು. ಹಸ್ಬೆಂಡ್ ಕೊಡಿಸಲ್ಲ ಅಂದ್ಬಿಟ್ಟು ಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ಜಂಬೋ ಬ್ರೇಕ್ಫಾಸ್ಟ್ ಅಂತ ಇತ್ತು, ಅದನ್ನು ಎಲ್ರಿಗೂ ಆರ್ಡ್ರ್ ಮಾಡಿದ್ವಿ. ಅದನ್ನು ಎಲ್ಲರೂ ತಿಂಡಿ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಮಲ್ಪೆ ಬೀಚ್ಗೆ. ಮಲ್ಪೆ ಬೀಚ್ ನಾವು ರೀಚ್ ಆಗೋ ಅಷ್ಟರಲ್ಲಿ 11:30 ಆ ಥರ ಆಗಿತ್ತು. ತಿಂಡಿ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅದು ಎಲ್ಲ ಕಾಂಬಿನೇಷನ್ ಇತ್ತಲ್ವ, ಹಾಗಾಗಿ ತಿಂದಂಗೂ ಅನಿಸಿಲ್ಲ, ವೇಸ್ಟು ಮಾಡಲಿಲ್ಲ. ಮಲ್ಪೆ ಬೀಚ್ ರೀಚ್ ಆದಮೇಲೆ ನಾವಂತೂ ಫುಲ್ ಖುಷಿಯಾಗಿ ಹೋದ್ವಿ. ಆ ನೀರು, ಆ ಬೀಚು, ಆ ಸೌಂಡು, ಆ ವೆದರು, ಆ ಕ್ಲೈಮ್ಯಾಟ್ಸು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಎಲ್ಲರೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ನಾನು ನನ್ನ ತಂಗಿ ಪಾರ್ಟ್ನರ್ನ ಫೋಟೋಗೆ ವೀಡಿಯೋಸ್ಗಂತಾನೆ ನನ್ನ ಜೊತೆನೇ ಹಿಡ್ಕೊಂಡಿದ್ದೆ ಅವಳನ್ನ. ಸರಿ, ನಾವು ಅಲ್ಲೆಲ್ಲ ಫೋಟೋ ತೊಗೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಈ ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ 2 ಮಾತೇ ಇಲ್ಲ. ಯಾಕಂದರೆ ನಾನು ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅದ್ರ ಸುತ್ತ ನೀರಿದೆ, ನದಿ ಹರಿಯುತ್ತೆ, ಆ ಮಧ್ಯದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ನನಗದನ್ನು ನೋಡಿ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿದೆ. ನನ್ನ ಫ್ರೆಂಡ್ ಒಬ್ಬಳು ದೇವ್ರದ್ದು ಫೋಟೋ ಹಾಕ್ತಾ ಇರೋಳು. ಯಾವ ದೇವರು ಅಂತ ಥಿಂಕ್ ಮಾಡ್ತಾಯಿದ್ದೆ. ಬಟ್ ಈ ದೇವ್ರ ದರ್ಶನ ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು ಅವಳು ಈ ದೇವ್ರದ್ದೇ ಫೋಟೋ ಹಾಕ್ತಾ ಇದ್ದಿದ್ದು ಅಂದ್ಬಿಟ್ಟು. ಎಲ್ಲರೂ ಮಿಸ್ ಮಾಡದೆ ಹೋಗಿ ಬನ್ನಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲಿ ಆನೆ ಇತ್ತು. ಆನೆ ಮುಟ್ಟೋ ನನಗೆ ಮುಂದೆ ಹೇಳ್ಕೊಂತೂ ಗೊತ್ತಾಗಿಲ್ಲ, ತುಂಬಾ ಭಯ ಆಯಿತು. ಅದನ್ನು ಮುಗಿಸ್ಕೊಂಡು ನಾವು ಪ್ರಸಾದ ತಿನ್ನೋಕೆ ಹೊರಟ್ವಿ. ಪ್ರಸಾದ ಎಲ್ಲ ತಿಂದ್ಬಿಟ್ಟು ನಾವಿಲ್ಲಿಂದ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 9 ಗಂಟೆ ಆಗಿತ್ತು. 9 ಗಂಟೆ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ 12:30ಗೆ. ಬೆಳಗ್ಗೆ 4:30 ಆ ಥರ ಎದ್ಬಿಟ್ಟು ನಾವು 6:30ಗೆ ದರ್ಶನಕ್ಕೆ ನಿಂತ್ಕೊಂಡ್ವಿ. ಇಲ್ಲೂ 1.5 hour ಆಯಿತು ದರ್ಶನ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಶ್ರೀ ಕ್ಷೇತ್ರ ರಾಮ ಆ ಟೆಂಪಲ್ಗೆ ಹೋದ್ವಿ. ಈ ಟೆಂಪಲ್ಲು ಚೆನ್ನಾಗಿದೆ. ಇದನ್ನು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿರೋದು. ಈ ದೇವಸ್ಥಾನದಲ್ಲಿ ಎಲ್ಲ ದೇವ್ರುಗಳೂ ಇಟ್ಟಿದ್ದಾರೆ. ಇದೂ ಚೆನ್ನಾಗಿದೆ. ಇದು ನಮ್ಮ ಟ್ರಿಪ್ ಡೇ. ತುಂಬಾ ಎಂಜಾಯ್ ಮಾಡಿದ್ವಿ. ಆದಷ್ಟು ನೀವು ಹೋಗಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್. ನಾನು ಮಾಡ್ತಿರೋ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್.